ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರ್ಷಿತಾ ಶೆಟ್ಟಿ ವ್ಲಾಗ್ಸ್. ಇವತ್ತು ಈ ವಿಡಿಯೋ ಬಂದುಬಿಟ್ಟು ಸಂಡೇ ವ್ಲಾಗ್ ಆಗಿರುತ್ತೆ. ನಾನು ಫಸ್ಟೇ ಹೇಳೋದ್ನಲ್ಲ, ಫ್ರೈಡೇ ಹೊಸ್ದಡ್ಕು ಇದ್ರೂ ನಾವು ಜಾಸ್ತಿ ಐಟಮ್ ಏನು ಮಾಡಿರಲಿಲ್ಲ. ಬಿಕಾಸ್ ಆಫ್ ನಮ್ಮ ಅತ್ತೆ ಏನು ನಾನ್ ವೆಜ್ ತಿಂದೇ ಇರೋದಕ್ಕೆ ಜಸ್ಟ್ ಸಾಂಬಾರು ಮಾಡಿಕೊಂಡು ಊಟ ಮಾಡ್ಕೊಂಡಿದ್ವಿ. ಅದಕ್ಕೋಸ್ಕರನೇ ನಾನು ಸಂಡೇ ಮಾರ್ನಿಂಗೆ ಬಿರಿಯಾನಿ ರೆಡಿ ಮಾಡ್ತಾಯಿದ್ದೀನಿ. ಸೊ ನಾನು ಯಾವ ಥರ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಎವ್ರಿ ಟೈಮ್ ಇದೇ ಥರ ಮಾಡ್ತೀನಿ ಅಂತ ಏನಿಲ್ಲ, ಸಮ್ ಟೈಮ್ ಡಿಫ್ರೆಂಟಾಗಿರೋದು ಟ್ರೈ ಮಾಡ್ತಾಯಿದ್ದೀನಿ. ಸೊ ಈ ಟೈಮ್ ಬಂದುಬಿಟ್ಟು ಏನು ರುಬ್ಬದೆ ಹಾಗೆ ಹೇಗೆ ಮಾಡೋದು ಅಂತ ಮಾಡ್ತಾಯಿದ್ದೀನಿ. ಸೊ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ. ಜಸ್ಟ್ ಏನಿಲ್ಲ, ನಾನು ತಪ್ಪಲೇಲಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಉದ್ರುದ್ರಾಗಿ ಚೆನ್ನಾಗಾಗುತ್ತೆ ಬಿರಿಯಾನಿ ಅನ್ನೋಕ್ಕೋಸ್ಕರ ಫಸ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ, ಕಲ್ಲುವು, ಸ್ವಲ್ಪ ಸೋಂಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಇದಕ್ಕೆ ಒಂದು 4-5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ನಾನಿಲ್ಲಿ ಖಾರದ ಪುಡಿ ಯೂಸ್ ಮಾಡೋದ್ರಿಂದ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ಒಂದು 4-5 ಸಾಕು ಖಾರಕ್ಕೆ. ಅದಾದಮೇಲೆ ಒಂದು ಸ್ವಲ್ಪ ಕಸೂರಿ ಮೆಂತ್ಯನ ಚೆನ್ನಾಗಿ ಕೈಯಲ್ಲೇ ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಸೊ ಈ ಥರ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ. ಸೊ ಇಷ್ಟೂ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕು. ನಾನಿಲ್ಲಿ ಜಾಸ್ತಿ ಎಣ್ಣೆ ಹಾಕ್ತಿಲ್ಲ, ಬಿಕಾಸ್ ನಾನು ಮಟನ್ ತೊಗೊಂಡಿದ್ನಲ್ಲ, ಅದರಲ್ಲಿ ಕೊಬ್ಬು ಸ್ವಲ್ಪ ಜಾಸ್ತಿ ಇತ್ತು. ಸೊ ಅದರಲ್ಲೇ ಎಣ್ಣೆ ಬಿಡುತ್ತೆ ಅನ್ನೋಕ್ಕೋಸ್ಕರ ನಾನು ಜಾಸ್ತಿ ಎಣ್ಣೆ ಹಾಕೋಕ್ಕೆ ಹೋಗಲಿಲ್ಲ. ಸೊ ಇದಾದಮೇಲೆ ಇದಕ್ಕೆ ನಾನು ಬಿರಿಯಾನಿಗೆ ಎಲ್ಲರಿಗೂ ಗೊತ್ತು ಆಲ್ಮೋಸ್ಟ್ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ನಾನು ಒಂದು 4 ಜನ ಒಂದು 2 ಹೊತ್ತು ತಿನ್ಬೋದು ಊಟನ, ಆ ಥರ ಮಾಡ್ತಾಯಿದ್ದೀನಿ. ಒಂದು 8 ಜನ ಆರಾಮಾಗಿ ತಿನ್ಬೋದು. ಅದಕ್ಕೋಸ್ಕರ ಇಲ್ಲಿ ಒಂದು 5-6 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಫುಲ್ಲು ಬ್ರೌನಿಷ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಬೇಕು. ಅದಾದಮೇಲೆ ನಾನೇನು ಮಾಡ್ತಿದ್ದೀನಿ ಅಂದರೆ, ಕೊಬ್ಬು ಇತ್ತಲ್ಲ ಅದನ್ನು ಇವಾಗಲೇ ಹಾಕ್ತಾಯಿದ್ದೀನಿ. ಸೊ ಇದನ್ನ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮತ್ತು ಬಿರಿಯಾನಿಗೆ ಈ ಥರ ಕೊಬ್ಬು ಹಾಕೋದ್ರಿಂದ ಅದರ ಟೇಸ್ಟೇ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದು ಈರುಳ್ಳಿ ಹಾಕಿದ ತಕ್ಷಣವೇ ನಾನು ಕೊಬ್ಬು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅದರಲ್ಲಿರೋ ಎಣ್ಣೆ ಅಂಶಗಳು ಬಿಡುತ್ತಲ್ವ, ಅದಕ್ಕೋಸ್ಕರ. ಸೊ ಇದೆಲ್ಲ ಆದಮೇಲೆ ಇದಕ್ಕೆ ನಾನು 2-3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ. ನಾನು ಫಸ್ಟೇ ಹೇಳಿದ್ನಲ್ಲ, ಇದಕ್ಕೇನು ನಾನು ರುಬ್ಬಲ್ಲ, ಹಾಗೆ ಎಲ್ಲ ಹಾಕ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿನ ಪೇಸ್ಟೇ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಇದಕ್ಕೆ ನಾನು 1 ಹಿಡಿಯಷ್ಟು ಕೊತ್ತಂಬರಿ ಮತ್ತು 1 ಹಿಡಿಯಷ್ಟು ಪುದೀನಾನ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನಾವು ಏನು ಐಟಮ್ ಹಾಕಿದ್ರೂ ಅದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ಬಿರಿಯಾನಿ ಟೇಸ್ಟು ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ಪ್ರತಿಯೊಂದು ಐಟಮು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಎಲ್ಲನೂ ಮಿಕ್ಸ್ ಆದಮೇಲೆ ನಾನು ಇವಾಗ ಒಂದು 3-4 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ ಫುಲ್ಲು ಸಾಫ್ಟ್ ಆಗಂಗೆ ಆಗಬೇಕು. ಅದಕ್ಕೋಸ್ಕರ ನೀವು ಜಾಸ್ತಿ ಹಣ್ಣಾಗಿರೋ ಟೊಮೊಟೊ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಫಾರಮ್ ಟೊಮೊಟೊ ಆದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು, ಬಟ್ ನಾಟಿ ಟೊಮೊಟೊನ ನೋಡ್ಕೊಂಡು ಹಾಕ್ಕೊಬೇಕು, ಹುಳಿ ಜಾಸ್ತಿ ಆಗೋಗುತ್ತಲ್ಲ, ಅದಕ್ಕೋಸ್ಕರ. ಸೊ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ನಾನು ಫಸ್ಟೇ ಕುಕ್ಕರಲ್ಲೇ 1 kg ಮಟನ್ನ ಫಸ್ಟೇ ನಾನು ಬೇಯಿಸ್ಕೊಂಡಿದ್ದೆ. ಸೊ ಮಟನ್ಗೇನಿಲ್ಲ, ಜಸ್ಟ್ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಕೂಗಿಸ್ಕೊಬೇಕು. ಒಂದು 3-4 ವಿಸಿಲು, ಮಟನ್ ಹೇಗಿರುತ್ತೋ ಆ ರೀತಿ. ಸೊ ಇವಾಗ ನಾವು ಚಿಕನ್ ಏನನ್ನ ಮಾಡಬೇಕಾದ್ರೆ ಹಾಗೇನಿಲ್ಲ, ಡೈರೆಕ್ಟಾಗಿ ಹಾಕ್ಬೋದು. ಬಟ್ ಮಟನ್ ಬೇಯೋದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ನಾನು ಈ ಥರ ಪ್ರೋಸೆಸ್ ಟ್ರೈ ಮಾಡ್ತೀನಿ. ಸೊ ಇವಾಗ ಎಲ್ಲ ಫ್ರೈ ಆಗಾದಮೇಲೆ ಮಟನ್ನು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಜಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ಇವಾಗ ನಾವು ಮಟನ್ ಬೇಯಿಸಿರ್ತೀವಲ್ಲ, ಅದೇ ನೀರನ್ನ ಹಾಕ್ತಾಯಿದ್ದೀನಿ. ಇವಾಗ ನಾನಿಲ್ಲಿ 2 ಗ್ಲಾಸು ಅಕ್ಕಿ ತೊಗೊಂಡಿರೋದ್ರಿಂದ 4 ಗ್ಲಾಸ್ ನೀರು ಹಾಕಬೇಕು. ಸೊ ಫಸ್ಟ್ 2 ಗ್ಲಾಸ್ ನೀರನ್ನ ಇಲ್ಲೇ ಹಾಕ್ಕೊತಾ ಇದ್ದೀನಿ. ಇವಾಗ ಮಟನ್ ಬೇಯಿಸಿರ್ತೀವಲ್ಲ, ಅದರಲ್ಲಿ 1 ಗ್ಲಾಸ್ ಇತ್ತು, ಅದೊಂದು ಗ್ಲಾಸ್ ನೀರು ಮತ್ತು ಇನ್ನೊಂದು ಗ್ಲಾಸ್ ನೀರನ್ನ ಎಕ್ಸ್ಟ್ರಾ ಹಾಕ್ಕೊಂಡು ಮತ್ತು ಇನ್ನೆಲ್ಲ ಮಸಾಲಗಳನ್ನ ಇವಾಗಲೇ ಹಾಕ್ಕೊಂಡ್ಬಿಡ್ತೀನಿ ನಾನು. ಏನಿಲ್ಲ, ಬಿರಿಯಾನಿ ಮಸಾಲ 1-2 ಸ್ಪೂನು, ಖಾರದ ಪುಡಿ 1 ಸ್ಪೂನು, ಆಮೇಲೆ ಬೇಕಿದ್ದರೆ ಧನಿಯಾ ಪುಡಿ 1 ಸ್ಪೂನ್ ಹಾಕ್ಕೊಬೋದು ಅಷ್ಟೇ. ನಾನೊಂದು ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ಇವಾಗ ನಾವೇನು ಮಸಾಲ ಹಾಕಿರ್ತೀವಿ ಅದೆಲ್ಲ ಮಟನ್ ಒಳಗಡೆ ಹಿಡಿಬೇಕು. ಅದಕ್ಕೋಸ್ಕರ ನಾನು ಹಾಗೆ ಮುಚ್ಚಿ ಇಟ್ಬಿಡ್ತೀನಿ. ಸೊ ನಮಗೆ ಹೇಗೆ ಗೊತ್ತಾಗುತ್ತೆ ಮಸಾಲ ಎಲ್ಲ ಚೆನ್ನಾಗಿ ಹಿಡಿದಿದೆ ಅಂದರೆ, ಮೇಲ್ಗಡೆ ಈ ಥರ ಎಣ್ಣೆ ಬರುತ್ತಲ್ವ, ಆವಾಗ ಮಸಾಲನೂ ಚೆನ್ನಾಗಿ ಹಿಡಿದಿದೆ ಮತ್ತು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ. ಸೊ ಇಷ್ಟೆಲ್ಲ ಆಗಾದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಲೋಟದಷ್ಟು ಮೊಸರು ಹಾಕ್ತಾಯಿದ್ದೀನಿ. ಈ ಥರ ಮೊಸರು ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಮಟನ್ ಇರುತ್ತಲ್ಲ ಅದು ತುಂಬ ಸಾಫ್ಟಾಗುತ್ತೆ. ಈ ಥರ ಎಳಿಬೇಕು ಆ ಥರ ಏನಿರಲ್ಲ, ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಸೊ ನಾನು ಫಸ್ಟೇ ಹೇಳಿದ್ನಲ್ಲ,
2 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಕು ಅಂತ. ಬಟ್ ನಾವು ಇಲ್ಲಿ ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಒಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾನೇ ಹಾಕಬೇಕಾಗುತ್ತೆ ಇದಕ್ಕೆ. ಅದಕ್ಕೋಸ್ಕರ ನಾನಿಲ್ಲಿ 2 ಗ್ಲಾಸ್ ಅಕ್ಕಿಗೆ 4.5 ಗ್ಲಾಸು ನೀರು ಹಾಕ್ತಾಯಿದ್ದೀನಿ. ನಾನು ಅಕ್ಕಿನ ನೆನೆಸ್ಬಿಟ್ಟು ಹಾಕ್ತಿಲ್ಲ, ಅದಕ್ಕೋಸ್ಕರ 4.5 ಗ್ಲಾಸ್ ಹಾಕಿದ್ದೀನಿ. ನಿಮ್ಗೆ ಬೇಕಿದ್ದರೆ ಅಕ್ಕಿನ ನೆನೆಸ್ಬಿಟ್ಟು 4 ಗ್ಲಾಸ್ ನೀರು ಹಾಕಿದ್ರೂ ಸಾಕಾಗುತ್ತೆ. ಸೊ ಅಕ್ಕಿನ ತೊಳೆದು ಹಾಕಾದ್ಮೇಲೆ ಅದೊಂದು ಸ್ವಲ್ಪ ಕುದಿಬೇಕಾದ್ರೆ ಇಲ್ಲಿ ಒಂದು ಅರ್ಧ ಗಾತ್ರದಷ್ಟು ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ಸೊ ಆ ಥರ ನಿಂಬೆಹಣ್ಣು ಹಾಕೋದ್ರಿಂದ ಉದ್ರುದ್ರಾಗಿ ಆಗುತ್ತೆ ಅಂತ. ಅದಾದಮೇಲೆ 3/4 ಭಾಗದಷ್ಟು ಅಕ್ಕಿ ಬೆಂದಾದ್ಮೇಲೆ ನಾವು ಉಪ್ಪು ಅಷ್ಟೇ, ಉಪ್ಪು ನಾನು ಇಲ್ಲಿ ತೋರಿಸಿಲ್ಲ, ನಿಮಗೆ ನಾರ್ಮಲಾಗಿ ಗೊತ್ತಿರುತ್ತಲ್ಲ ಉಪ್ಪು ಎಷ್ಟು ಹಾಕಬೇಕು ಅಂತ, ಅದನ್ನು ನೋಡಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಅದಾದಮೇಲೆ ಇಲ್ಲಿ 3/4 ಭಾಗದಷ್ಟು ಬೆಂದಾದಮೇಲೆ ಈ ಥರ ದಮ್ ಕಟ್ತಾ ಇದ್ದೀನಿ. ಏನಿಲ್ಲ, ಬಾಳೆ ಎಲೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಚಿಮುಕಿಸ್ಬಿಟ್ಟು ಕೆಳಗಡೆ ನಾನು ತವಾ ಇಕ್ಕಿದ್ದೀನಿ. ಈ ಥರ ಮಾಡಿಬಿಟ್ಟು ಮೇಲ್ಗಡೆ ಒಂದು ಕಲ್ಲಿಕ್ಬಿಟ್ರೆ ಅದು ದಮ್ಮಲ್ಲಿ ಒಂದು 20 ನಿಮಿಷ ಸಣ್ಣ ಉರಿಲಿ ಮಾಡಿದ್ರೆ ಚೆನ್ನಾಗಿ ಉದ್ದುದ್ರಾಗಿ ಚೆನ್ನಾಗಾಗುತ್ತೆ. ನೀವೇ ನೋಡ್ತೀರಾ ಹೇಗಾಗಿದೆ ಅಂತ. ಸೊ ಇವಾಗೆಲ್ಲ ಫುಲ್ಲು ಮುಗ್ದಿದೆ. ಬಿರಿಯಾನಿ ಮಾಡೋದು ತಪ್ಪಲೆಯಲ್ಲಿ ಒಂದು ಸ್ವಲ್ಪ ಲೇಟ್ ಪ್ರೋಸೆಸ್ಸೇ ಆಗುತ್ತೆ, ಬಟ್ ತಪ್ಪಲೆಯಲ್ಲಿ ಮಾಡಿದ್ರೇ ಅದ್ರ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಈ ಥರ ಮೇಲೆ ನೀರೆಲ್ಲ ಹೀರ್ಕೊಂಡಿತ್ತು. ಅದಾದಮೇಲೆ ಒಂದು 2 ಸ್ಪೂನಷ್ಟು ನಾನಿಲ್ಲಿ ತುಪ್ಪ ಹಾಕ್ಕೊತಾ ಇದ್ದೀನಿ. ಸೊ ಈ ಥರ ತುಪ್ಪ ಹಾಕಿ ಕಲಿಸೋದ್ರಿಂದ ಮಸಾಲಗಳು ತುಂಬ ಚೆನ್ನಾಗಿ ಹಿಡಿಯುತ್ತೆ ಅನ್ನೋಕ್ಕೋಸ್ಕರ. ಸೊ ನಾನು ಫಸ್ಟೇ ಹೇಳಿದ್ನಲ್ಲ, ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡ್ತಿಲ್ಲ ಕೊಬ್ಬಿ ಇರೋದ್ರಿಂದ ಅಂತ. ಅದಕ್ಕೆ ಮೇಲ್ಗಡೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಇವಾಗ ಕಲಿಸ್ತಾ ಇದ್ದಾರೆ, ಎಷ್ಟು ಚೆನ್ನಾಗಾಗಿದೆ ನೋಡಿ. ನಾನು ಇಟ್ಟಿರೋ ನೀರಿನ ಅಳತೆ ಕರೆಕ್ಟಾಗಿತ್ತು. ನಾನು ಜಾಸ್ತಿ ಏನೂ ಮತ್ತೆ ತೆಗೆದು ಏನೂ ನೋಡೋಕ್ಕೆ ಹೋಗಲಿಲ್ಲ, ಹಾಗೆ ದಮ್ ಕಟ್ಬಿಟ್ಟು ಬಿಟ್ಬಿಟ್ಟಿದೆ ಹೇಗಾಗುತ್ತೆ ಅಂತ. ಅನ್ನನೂ ಚೆನ್ನಾಗಾಗಿತ್ತು ಉದ್ರುದ್ರಾಗಿ, ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಜಾಸ್ತಿ ಮಸಾಲೆ ಏನು ಹಾಕ್ದೇ ಇರೋದ್ರಿಂದ ಮೀಡಿಯಮ್ ಆಗಿ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು. ಸೊ ಜಾಸ್ತಿ ಮಸಾಲ ಇದ್ದರೆ ನನಗೆ ಅಷ್ಟು ಬಿರಿಯಾನಿ ಇಷ್ಟ ಆಗಲ್ಲ. ಇದೇ ಥರ ಒಂದೇ ಥರ ಬಿರಿಯಾನಿ ಮಾಡ್ತೀನಿ ಅಂತೇನಿಲ್ಲ, ಸಮ್ಟೈಮ್ಸ್ ಬೇರೆ ಥರನೂ ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿದ್ದೀನಿ. ಬೇರೆ ಥರ ಯಾವಾಗ ಮಾಡಿದಾಗ ಅದನ್ನು ತೋರಿಸ್ತೀನಂತೆ. ಸೊ ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಟೈಮ್ ಅದನ್ನು ಖಂಡಿತ ಟ್ರೈ ಮಾಡ್ತೀನಿ. ಸೊ ಇದೆಲ್ಲ ಬಿರಿಯಾನಿ ಆಯಿತು. ಅದಾದಮೇಲೆ ಸ್ವಲ್ಪ ತಲೆ ಮಾಂಸ ಇತ್ತು. ಸೊ ಅದರಲ್ಲಿ ಅವರು ಪೆಪ್ಪರ್ ಫ್ರೈ ಮಾಡ್ಕೊಂಡಿದ್ವಿ, ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಅದಾದಮೇಲೆ ಸಾಂಬಾರು ರೆಡಿ ಮಾಡಿದ್ದೆ. ಸಾಂಬಾರು ನಾನು ಫಸ್ಟೇ ಹೇಳಿದ್ನಲ್ಲ, ನಾನು ರೆಸಿಪಿ ಹಾಕಿದ್ದೀನಿ ಅಂತ. ಸಾಂಬಾರು ಗೊಜ್ಜು ಎಲ್ಲ ಆಗೋಗಿತ್ತು. ಮತ್ತು ಅನ್ನ ಮಾಡಿಬಿಟ್ಟು ಅವತ್ತಿನ ಊಟನ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಇವಾಗ ನಾನು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಬಿರಿಯಾನಿ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಮತ್ತು ಪೀಸ್ಗಳು ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದ್ವು. ಕುಕ್ಕರಲ್ಲಿ ಫಸ್ಟೇ ಬೇಯಿಸಿರೋದ್ರಿಂದ ಮಟನ್ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಮಟನ್ ಬೇಯೋದು ತುಂಬ ಜಾಸ್ತಿ ಟೈಮ್ ತೊಗೊಂಡ್ಬಿಡುತ್ತೆ, ಮತ್ತು ಅನ್ನನೂ ತುಂಬ ಬೆಂದೋಗಿ ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ಫಸ್ಟೇ ಮಟನ್ನ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿರಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲಿ ಟ್ರೈ ಮಾಡಿ, ಈ ಥರ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಾವು ಇನ್ನೇನೇನು ಸ್ವಲ್ಪ ಟೈಮ್ ಇತ್ತು, ಲವ್ ಮಾಕ್ಟೇಲ್ 3 ಮೂವಿ ರಿಲೀಸ್ ಆಗಿತ್ತಲ್ಲ, ಹೋಗಬೇಕು ಅಂದ್ಕೊಂಡಿದ್ವಿ. ಬಟ್ ಹಬ್ಬದಿಂದ ಹುಷಾರಿಲ್ದಿರೋದ್ರಿಂದ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಊಟನೂ ಬೇಗ ಮುಗೀತು. ಒಂದು 12 o'clock ಎಲ್ಲ ಕೆಲಸ ಮುಗ್ದಿರೋದ್ರಿಂದ ಸಂಡೇ ಇನ್ನೇನು ಮನೇಲೇ ಇದ್ದು ಬೋರ್ ಆಗುತ್ತೆ ಅಂದ್ಬಿಟ್ಟು ಫಿಲಮ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ತುಂಬ ದೂರ ಏನು ಹೋಗೋದು ಬೇಡ, ಬಿಕಾಸ್ ಹುಷಾರಿಲ್ದಿರೋದ್ರಿಂದ ಎಲ್ಲೂ ಹೋಗೋದು ಬೇಡ. ಇವರು ಮನೇಲೇ ಇದ್ದು ಒಂಥರ ಟಯರ್ಡ್ನೆಸ್ ಅನಿಸುತ್ತೆ. ಎಲ್ಲನೂ ಈ ಥರ ರಿಫ್ರೆಶ್ಮೆಂಟ್ಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಮೂವಿನೇ ನೋಡೋಣ ಅಂತ ಹೋಗ್ತಾ ಇದ್ವಿ. 1:30 ಶೋ ಏನೋ ಇತ್ತು. ನಾವು ಅಲ್ಲಿ ಕರೆಕ್ಟಾಗಿ 1:10 ಬಿಟ್ವಿ. ನಮ್ಮ ಮನೆಯಿಂದ ಒಂದು 15 ಮಿನಿಟ್ಸು 20 ಮಿನಿಟ್ಸ್ ಎಲ್ಲ ಹೋಗ್ಬೋದು. ಸೊ ನಾನು, ಇವರು ಮತ್ತು ಶಶಿ, ಕಿರಣ, ನಾವು 4 ಜನ ಹೊರಟ್ವಿ. ತುಂಬ ಬಿಸಿಲಾಗಿತ್ತು. ಸೊ ನನಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಜಾಸ್ತಿ ಬಿಸಿಲಿರೋದ್ರಿಂದ. ಬಟ್ ಈವ್ನಿಂಗ್ ಹೋದರೆ ಸ್ವಲ್ಪ ರಿಸ್ಕ್ ಇರುತ್ತೆ, ನೈಟ್ ಆಗೋದ್ರೆ ತುಂಬ ಅಂದ್ಬಿಟ್ಟು ಇವಾಗಲೇ ಮಧ್ಯಾಹ್ನ ಶೋಗೆ ಬುಕ್ ಮಾಡ್ಕೊಂಡು ಹೊರಟಿದ್ವಿ. ಥಿಯೇಟ್ರ್ ಏನು ಅಷ್ಟು ಹೌಸ್ಫುಲ್ ಇಲ್ಲದೇ ಇದ್ರೂ ಮೂವಿ ತುಂಬ ಚೆನ್ನಾಗಿತ್ತು. ಸೊ ಹಬ್ಬ ಎಲ್ಲ ಮಾಡಿಕೊಂಡು ಆಲ್ಮೋಸ್ಟ್ ಎಲ್ಲರೂ ಈವ್ನಿಂಗ್ ಬರೋ ಚಾನ್ಸಸ್ ಜಾಸ್ತಿ ಇತ್ತು. ತುಂಬ ಚೆನ್ನಾಗಿತ್ತು ಮೂವಿ, ನನಗೆ ಇಷ್ಟ ಆಯಿತು, ನಮ್ಮ ಹಸ್ಬೆಂಡ್ಗೂ ಇಷ್ಟ ಆಯಿತು. ಒಂಥರ ಎಮೋಷ್ನಲ್ಲು, ಕಾಮಿಡಿ ಪ್ರತಿಯೊಂದು ಇದೆ. ಫಸ್ಟ್ ಹಾಫು ಫುಲ್ಲು ಕಾಮಿಡಿ ಇದೆ, ಅದಾದಮೇಲೆ ಫುಲ್ ಎಮೋಷ್ನಲ್ ಇದೆ. ನೀವು ಯಾರನ್ನೂ ಇನ್ನೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಥಿಯೇಟ್ರಲ್ಲೇ ನೋಡಿ. ಸೊ ಇಷ್ಟ ಆಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.